ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಡಿಸೆಂಬರ್ 11ರ ಸೋಮವಾರದಂದು ಇತ್ತೀಚೆಗೆ ಪ್ರಾರಂಭವಾದ ಎಲೆಕ್ಟ್ರಿಕ್ ರೈಲಿನ ಮೂಲಕ ಬೆಂಗಳೂರಿಗರು ಈಗ ನಂದಿ ಬೆಟ್ಟಕ್ಕೆ ಪ್ರಯಾಣಿಸಬಹುದು. ಇದು ನೈಋತ್ಯ ರೈಲ್ವೆಯ ಮೆಮುನ ಹೊಸ ವಿಸ್ತರಣೆಯಾಗಿದೆ. ಅದು ಚಿಕ್ಕಬಳ್ಳಾಪುರ ಮತ್ತು ದೇವನಹಳ್ಳಿ ನಡುವಿನ ಮೇನ್ ಲೈನ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ರೈಲು ಸೇವೆಯಾಗಿದೆ. ನಗರದಿಂದ 60 ಕಿಲೋಮೀಟರ್ ದೂರದಲ್ಲಿರುವ ನಂದಿ ಬೆಟ್ಟಕ್ಕೆ ಪ್ರಯಾಣಿಸುವುದು ಹೆಚ್ಚು ಟ್ರಾಫಿಕ್ ನಿಂದಾಗಿ ಅಷ್ಟು ಸುಲಭವಲ್ಲ. ಬೈಕರ್ಗಳು ಮತ್ತು ಕಾರ್ ಡ್ರೈವರ್ಗಳು ಸಾಮಾನ್ಯವಾಗಿ ಶಿಖರವನ್ನು ತಲುಪಲು ಗಂಟೆಗಟ್ಟಲೆ ಕಾಯುತ್ತಾರೆ. ಆದರೆ ಇದನ್ನು ಸೂರ್ಯೋದಯದ ಸಮಯದಲ್ಲಿ ಅನ್ವೇಷಿಸಬೇಕು. ಹೊಸ ರೈಲು ಸೇವೆಗಳು ನಂದಿ ಬೆಟ್ಟಕ್ಕೆ ಪ್ರಯಾಣವನ್ನು ಸುಗಮಗೊಳಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಆದರೆ ಸ್ವಂತ ವಾಹನವಿಲ್ಲದೆ ಶಿಖರವನ್ನು ತಲುಪುವುದು ಇನ್ನೂ ಒಂದು ಕಾರ್ಯವಾಗಿದೆ. ರೈಲ್ವೆ ಇಲಾಖೆಯು ಎಲೆಕ್ಟ್ರಿಕ್ ರೈಲುಗಳನ್ನು ಜನನಿಬಿಡ ಮಾರ್ಗಗಳಲ್ಲಿ ನಿಯೋಜಿಸುವ ಮೂಲಕ ಪ್ರಯಾಣವನ್ನು ಸುಲಭಗೊಳಿಸಲು ಯೋಜಿಸುತ್ತಿದೆ. ಈ ರೈಲುಗಳು ಜುಲೈನಲ್ಲಿ ಕಾರ್ಯಾರಂಭ ಮಾಡಿತು ಮತ್ತು ದೇಶದ ವಿವಿಧ ನಿಲ್ದಾಣಗಳಿಂದ ವಾರದಲ್ಲಿ 6 ದಿನಗಳು ಚಲಿಸುತ್ತವೆ. ಕಳೆದ ವರ್ಷ ಬೆಂಗಳೂರಿನ ವಿವಿಧ ರೈಲು ನಿಲ್ದಾಣಗಳಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎಲೆಕ್ಟ್ರಿಕ್ ರೈಲುಗಳನ್ನು ಪ್ರಾರಂಭಿಸಲಾಗಿತ್ತು. ಬಸ್ ದರಗಳು ಮತ್ತು ಕ್ಯಾಬ್ಗಳನ್ನು ಹೋಲಿಸುವ ಪ್ರಯಾಣಿಕರಿಗೆ ಇವುಗಳು ಗಮನಾರ್ಹವಾಗಿ ಅಗ್ಗವಾಗಿವೆ. ನಂದಿ ಬೆಟ್ಟಕ್ಕೆ ಹೋಗುವ ಹೊಸ ರೈಲುಗಳು ಚಿಕ್ಕಬಳ್ಳಾಪುರ ಬೆಂಗಳೂರು ಕಂಟೋನ್ಮೆಂಟ್, ಯಶವಂತಪುರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಾಗಿದೆ. ಮುಂದೆ ಹೋಗುವುದಾದರೆ ಈ ಎಲೆಕ್ಟ್ರಿಕ್ ರೈಲುಗಳು ಈಗ ಪ್ರಸಿದ್ಧವಾದ ನಂದಿ ಬೆಟ್ಟಕ್ಕೆ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ.